ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಅಮ್ಮನ ಊರಿಗೆ ಹೋಗಿದ್ದೆ, ಅಲ್ಲಿ ಫಂಕ್ಷನ್ ಇದೆ ಅಂತ. ಸೊ ಫಂಕ್ಷನ್ ಏನಪ್ಪ ಅಂತಂದರೆ, ನಮ್ಮ ಏನು ಫಂಕ್ಷನ್ ಇತ್ತು ಅಂತಂದರೆ 128ನೇ ವರ್ಷದ ಬಸವಾದಿ ಪ್ರಮಾರ್ತರ ಗಣರಾಧನ ಮಹೋತ್ಸವ ಇತ್ತು. ಸೊ ಅದನ್ನು ನಾವು ಆರಾಧನೆ ಅಂತ ಕರಿತೀವಿ. ಸೊ ಆ ಫಂಕ್ಷನ್ ಇದ್ದಿದ್ದರಿಂದ ನಾನು ಊರಿಗೆ ಹೋಗಬೇಕಾಗಿತ್ತು. ಅದು ಸೋಮವಾರ ಇತ್ತು, 27ನೇ ತಾರೀಕು ಜನವರಿ. ಹಾಗಾಗಿ ಇದು ಭಾನುವಾರ ಮಧ್ಯಾಹ್ನ ಮೇಲೆ ಹೂವೆಲ್ಲ, ಸೇವಂತಿಗೆ ಹೂವೆಲ್ಲ ತರಿಸಿತ್ತು. ಆ ಫೋಟೋಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಅದನ್ನೆಲ್ಲ ಸ್ವಲ್ಪ ಕಟ್ಟಿ ಮತ್ತು ಸೆಂಟ್ರಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಫಸ್ಟು ಮೂರು ಸೇವಂತಿಗೆ ಹೂವನ್ನ ಮಿಕ್ಸ್ ಮಾಡಿಕೊಂಡು ಅದನ್ನು ಪೋನ್ಸ್ ಇಡ್ತಾ ಇದ್ದೀನಿ. ಅದನ್ನೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಂಗೇನೆ ಸ್ವಲ್ಪ ಹೂ ಜಾಸ್ತಿ ಇರೋದ್ರಿಂದ ಹೂನಾರ ಕೂಡ ಹಾರ ಥರ ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಡ್ತಾ ಇದ್ದೀನಿ. ನಮ್ಮೂರಲ್ಲಿ ಫಂಕ್ಷನ್ನು ವರ್ಷದ ಮೊದಲನೇ ತಿಂಗಳಲ್ಲೇ ಫಂಕ್ಷನ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಎಲ್ಲ ಬರ್ತಾರೆ. ಅಂದರೆ ನಮ್ಮೂರು ಒಂಥರ ಫೇಮಸ್ ಆಗಿರುತ್ತೆ. ಏನಕ್ಕಪ್ಪ ಫೇಮಸ್ ಆಗಿರೋದು ಅಂದರೆ ಅವರ ಹುಳಿಗೆ ಫೇಮಸ್ ಅಂತಲೇ ಹೇಳ್ಬೋದು. ಸೊ ನಮ್ಮೂರಲ್ಲಿ ಹಲಸಿನಕಾಯಿ ಮತ್ತು ಅವರೆ ಏನು ಬರುತ್ತೆ, ಅವರೆಕಾಳು, ಅದನ್ನೆರಡನ್ನೂ ಹಾಕ್ಬಿಟ್ಟು ಹುಳಿ ಮಾಡ್ತಾರೆ. ಸೊ ಸಿಕ್ಕಾಪಟ್ಟೆ ಫೇಮಸ್ಸು ಅದು ನಮ್ಮೂರಲ್ಲಿ. ಹಾಗಾಗಿ ಅದನ್ನು ಊಟ ಮಾಡೋದಕ್ಕೆ ಅಂತಲೇ ತುಂಬ ಜನ ಬರ್ತಾರಂತೆ. ಸೊ ಬಂದಿದ್ರು ಕೂಡ. ಹಾಗೆಯೇ 7 ಕ್ವಿಂಟಲ್ ಆಗುವಷ್ಟು ಅವರೆನ ಹಾಕಿ ಹುಳಿನ ಮಾಡಿದ್ರು ಈ ಸತಿ ತುಂಬ ಜಾಸ್ತಿ ಜನ ಕೂಡ ಬಂದಿದ್ರು. ಒಂದು 10,000 ಎಲೆ ಏನೋ ತರಿಸಿದ್ರಂತೆ. ಸೊ ಅದು ಸಾಲ್ಟೇಜ್ ಆಗಿ ಮತ್ತೆ 5,000 ತರಿಸಿದ್ರಂತೆ. ಅಂದರೆ ನಾವು ಎಲೆಲೇ ಅಂದಾಜು ಮಾಡ್ಕೋಬೋದು ಎಷ್ಟು ಜನ ಬಂದು ಊಟ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗೂ ಕೂಡ ಆಯಿತು. ಆದಷ್ಟು ನಾನು ಎಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಬಟ್ ಅಮ್ಮನ ಫೋನಲ್ಲಿ ಮಾಡ್ಕೊಂಡಿದ್ದೆ. ಅದು ಬೈ ಮಿಸ್ಸಾಗಿ ಡಿಲೀಟ್ ಆಯಿತೋ ಏನಾಯಿತೋ ನನಗೆ ಗೊತ್ತಿಲ್ಲ, ಬಟ್ ಎಲ್ಲ ಡಿಲೀಟ್ ಆಗೋಯ್ತು. ಮತ್ತು ಸ್ವಲ್ಪ ಕೆಲಸ ಬ್ಯುಸಿನೂ ಕೂಡ ಇದೆ, ಯಾಕೆಂದರೆ ಜಾಸ್ತಿ ಜನ ನೆಂಟರೆಲ್ಲ ಮನೆಗೆ ಬರ್ತಿರೋದ್ರಿಂದ ಅವ್ರಿಗೆ ಟೀ, ಕಾಫಿ, ತಿಂಡಿ ಏನೇನೋ ಎಕ್ಸೆಟ್ರಾ ಕೆಲಸಗಳು ಜಾಸ್ತಿ ಇರುತ್ತೆ ಅಲ್ಲ. ಬೆಳಗ್ಗೆ ಸಂಜೆ ಗಂಟು ಅದೇ ಕೆಲಸ ಆಗೋಯ್ತು. ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ ಎಷ್ಟು ವಿಡಿಯೋ ಇತ್ತು ಇದನ್ನು ಮಾಡಿ ವಿಡಿಯೋನ ಹಾಕ್ತಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ಇವಾಗ ನೀವು ನೋಡ್ತಾ ಇರ್ಬೋದು ಸೊ ಯಾವ ಥರ ಹೂವಿನ ಹಾರನ ಮಾಡಿದ್ದೀನಿ ಅಂತ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ದೀನಿ. ಸೊ ಚೆನ್ನಾಗಿತ್ತು. ಇದನ್ನು ದೇವ್ರ ಫೋಟೋಗೆ ಹಾಕೋಣ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಅಂತಂದ್ಬಿಟ್ಟು ಭಾನುವಾರ ನೈಟ್ ಇದನ್ನು ರೆಡಿ ಮಾಡಿ ಇಟ್ಟಿದ್ದೆ. ಹಂಗೇನೆ ಮೆಹಂದಿ ಕೂಡ ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಸಿಂಪಲ್ಲಾಗಿಯೇ ಹಾಕ್ಕೊಂಡಿದ್ದೀನಿ. ಒಂಥರ ಮೆಹಂದಿ ಹಾಕ್ಕೊಂಡು ಮನೆ ಮುಂದೆ ರಂಗೋಲಿ ಬಿಡಿಸೋದು, ಇದೆಲ್ಲ ಒಂಥರ ಹಬ್ಬದ ಫೆಸ್ಟಿವಲ್ ಲುಕ್ಕು ತುಂಬ ಚೆನ್ನಾಗಿ ಕೊಡುತ್ತೆ ಅಲ್ವಾ? ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಮ್ಮ ಹಸ್ಬೆಂಡ್ ಅವರು ಅವ್ರ ನೇಮ್ನ ಬರ್ಕೊಟ್ಟಿದ್ದಾರೆ. ಸೊ ನೋಡೋಣ ಯಾವ ಥರ ಎಷ್ಟು ಡಾರ್ಕಾಗಿ ಇಳಿಯುತ್ತೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡು. ತುಂಬ ಚೆನ್ನಾಗಿ ಡಾರ್ಕಾಗಿ ಇಳಿದಿತ್ತು ಕೂಡ, ಬಟ್ ಅದು ವಿಡಿಯೋ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಅರ್ಧಕ್ಕರ್ಧ ವಿಡಿಯೋ ಡಿಲೀಟ್ ಆಗಿದೆ. ಸ್ವಲ್ಪ ಇರೋ ವಿಡಿಯೋನೇ ಸ್ವಲ್ಪ ಲೆಂತ್ ಮಾಡಿ ನಾನು ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಸ್ವಾಮೀಜಿಯವ್ರನ್ನ ಊರು ಮೆರವಣಿಗೆ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಇದೇನೇ ನಡೆಯೋದು. ನಮ್ಮೂರ ಹತ್ರನೇ ಪಡ್ಗೂರು ಅಂತ ಇದೆ. ಸೊ ಪಡ್ಗೂರು ಮಠದ ಬುದ್ಧಿಯವರು ಇವ್ರ ನೇಮ್ ಬಂದ್ಬಿಟ್ಟು ಶಿವಲಿಂಗೇಂದ್ರ ಸ್ವಾಮಿಗಳು ಅಂತ. ಸೊ ಇವ್ರನ್ನೇ ಪ್ರತಿ ವರ್ಷ ಮೆರವಣಿಗೆ ಮಾಡ್ತಾರೆ ನಮ್ಮೂರಲ್ಲಿ. ಹಾಗೇನೆ ನಂದಿ ಧ್ವಜ ಕೂಡ ನಮ್ಮೂರಲ್ಲೇನಿದೆ. ಸೊ ಇವ್ರಿಗೆಲ್ಲ ಪೂಜೆನ ಕೊಟ್ಟು ಆಮೇಲೆ ಅಡುಗೆ ಮನೆ ಅಂತ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಪೂಜೆನ ಕೊಡಬೇಕಾಗುತ್ತೆ. ಫಸ್ಟ್ ಇವ್ರನ್ನ ಊರೆಲ್ಲ ತುಂಬ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಕೆರೆ ಒಳಗಡೆ ಇರೋದು. ಕೆರೆ ಒಳಗಡೆನೆ ಅಂದರೆ ಮನೆ ಥರ ಏನು ಕಟ್ಸಂಗಿಲ್ವಂತೆ. ಸೊ ಚಪ್ಪರ ಎಲ್ಲ ಹಾಕಿ ಅಲ್ಲೇನೆ ಅಡುಗೆನ ಮಾಡಬೇಕಾಗತ್ತೆ. ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆನ ಮಾಡಿಸ್ಕೊಬರ್ಬೇಕು. ಅಲ್ಲಿ ಅನ್ನ ಎಲ್ಲ ಮಾಡಿ ಅದ್ರೊಳಗಡೆ ಹಾಕಿರ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಬೆಣ್ಣೆ, ಹಾಲು, ನಮ್ಗೆ ಏನು ಅನಿಸುತ್ತೆ ಅದನ್ನು ಕೊಟ್ಟು ಪೂಜೆನ ಮಾಡಿಸ್ಕೊಂಡು ಬರಬೇಕಾಗತ್ತೆ. ಹಂಗೇನೆ ನಮ್ಮ ಮನೇಲಿ ಬೆಳಗ್ಗೆನ ತಿಂಡಿ ಬಂದುಬಿಟ್ಟು ಇಡ್ಲಿ, ಟೊಮೊಟೊ ಗೊಜ್ಜು, ಚಟ್ನಿ, ಹಾಗೆ ಪುಳಿಯೋಗರೆನ ಕೂಡ ಮಾಡಿದರು. ಅಂದರೆ ಬಂದವ್ರಿಗೆ ತಿಂಡಿ ಕೊಡೋಣ ಅಂತ. ರೈಸ್ ಬಾತ್ ಕಾಮನಾಗಿ ಮಾಡ್ತಿರ್ತೀವಲ್ಲ, ಬಟ್ ಇಡ್ಲಿ ಆದರೆ ಸ್ವಲ್ಪ ತಿನ್ಬೋದು ಅಂದ್ಬಿಟ್ಟು ಇಡ್ಲಿ ಮಾಡಿದ್ವಿ. ಇವಾಗ ನೀವು ನೋಡ್ತಾ ಇರ್ಬೋದು ತುಂಬ ಊರಿಂದ ಸ್ವಾಮೀಜಿಗಳು ಬುದ್ಧಿಯವರು ಅವ್ರನ್ನೆಲ್ಲ ಕರೆಸಿ ದೀಪಾರಾಧನೆ ಮಾಡಿ ಅವರು ಪ್ರವಚನಗಳನ್ನೆಲ್ಲ ನೀಡಿದ್ರು. ಅದು ತುಂಬ ಟೈಮ್ 2 o'clockವರೆಗೂ ನಡೀತು. ಭಾಷಣ ಎಲ್ಲ ಕೂಡ ಮಾಡ್ತಾಯಿದ್ರು.
ಹಂಗೇ ಅದೆಲ್ಲ ಆದಮೇಲೆ ಇವಾಗ ನೀವು ನೋಡ್ತಾ ಇರ್ಬೋದು ಯಾವ ಥರ ಜಾತ್ರೆ ಮಾಳ ರೆಡಿ ಆಗಿಬಿಟ್ಟಿದೆ ಅಂತ. ತುಂಬ ಚೆನ್ನಾಗಿ ಎಲ್ಲರೂ ಬಂದಿದ್ದರು, ಬಟ್ ಎಲ್ಲನೂ ಕ್ಯಾಪ್ಚರ್ ಮಾಡೋಷ್ಟು ಟೈಮ್ ಸಾಕಾಗಲೇ ಇಲ್ಲ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ನನ್ನ ತಮ್ಮ ಇದ್ದರೂ ಕೂಡ ಹೆಂಗೋ ಮ್ಯಾನೇಜ್ ಮಾಡ್ಬೋದಿತ್ತು, ಬಟ್ ನನ್ನ ತಮ್ಮ ಕೂಡ ಇರಲಿಲ್ಲ. ಹಾಗಾಗಿ ಎಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆದಷ್ಟು ನಾನು ಏನಕ್ಕಾರು ಹೊರಗಡೆಗೆ ಪೂಜೆ ಕೊಡೋಕ್ಕೆ ಹೋದಾಗ, ಊಟಕ್ಕೆ ಹೋದಾಗ ಸ್ವಲ್ಪ ಕ್ಲಿಪ್ಪಿಂಗ್ನ ಹಂಗೇ ತೆಗೆದಿಟ್ಕೊಂಡೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸಖತ್ತಾಗಿ ಸೂಪರಾಗಿ ನಡೀತು ಈ ಸತಿ ಅಂತೂ. ಆದರೆ ಸ್ವಲ್ಪ ಜಾಸ್ತಿ ಜನ ಬಂದಿರೋದ್ರಿಂದ ಟೈಮ್ ಅಷ್ಟು ಶಾರ್ಟೇಜ್ ಆಗಲಿಲ್ಲ. ಎಲ್ಲದನ್ನೂ ಕ್ಯಾಪ್ಚರ್ ಮಾಡೋಕ್ಕಾಗಿರ್ಬೋದು, ಸ್ವಲ್ಪ ಫ್ರೀಯಾಗಿ ಕೂತ್ಕೊಳ್ಳೋಕ್ಕೆ ಆಗಲೇ ಇಲ್ಲ. ಇವಾಗ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಇಷ್ಟು ಸರಿನೂ ಮೇಲ್ಗಡೆನೆ ಕೂರಿಸಿ ಊಟಕ್ಕೆ ಹಾಕ್ತಾಯಿದ್ರು, ಬಟ್ ಈ ಸತಿ ಕೆರೆ ಒಳಗಡೆನೆ ನೀಟಾಗಿ ಎಲ್ಲನೂ ಮಾಡಿ ಚಪ್ರ ಎಲ್ಲ ಹಾಕಿ ಇವಾಗ ಊಟಕ್ಕೆ ಕೂರಿಸ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಐ ಥಿಂಕ್ ಒಂದು 10,000ದಿಂದ 15,000 ಜನ ಊಟ ಅಂತೂ ಮಾಡಿದ್ದಾರೆ ಅವತ್ತು. ಆದಷ್ಟು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ನಮ್ಮೂರು ಹುಳಿಗೆ ಫೇಮಸ್ ಅಂತ ಹೇಳ್ದೆ ಅಲ್ವಾ. ಸೊ ನೀವು ನೋಡ್ತಾ ಇರ್ಬೋದು, ಒಂದು ಸತಿಗೆ ಅಟ್ಲೀಸ್ಟ್ 1,500 ಜನ ಕೂತ್ಕೊಳ್ಳೋ ಅಷ್ಟು ರೆಡಿ ಮಾಡಿಟ್ಟಿದ್ರು ಊಟದಲ್ನ. ಊಟ ಕೂಡ ಅಷ್ಟೇ ಸಖತ್ತಾಗಿತ್ತು ಅಂತಲೇ ಹೇಳ್ತೀನಿ. ನೆಂಟರು ಕೂಡ ಎಲ್ಲ ತುಂಬ ಜನ ಬಂದಿದ್ದರು. ಹಾಗೆಯೇ ಸ್ವಲ್ಪ ಅಡುಗೆ ಮನೆ ಪಕ್ಕದಲ್ಲೇ ಗುರುಮಲ್ಲೇಶ್ವರ ಫೋಟೋದು ಮತ್ತು ಭಜನೆ ಕಾರ್ಯಕ್ರಮ ಎಲ್ಲ ಕೂಡ ಆಗಿತ್ತು. ನಾನು ಇನ್ ಡೀಟೇಲಾಗಿ ತೋರಿಸ್ತಿದ್ದೀನಿ, ನೀವು ನೋಡ್ತಾ ಇರ್ಬೋದು ಅಡುಗೆ ಮನೆ ಒಳಗಡೆ. ಸೊ ಇಲ್ಲೇ ಸಾಂಬಾರು, ಪಾಯಸ, ಹುಳಿ ಮತ್ತು ರೈಸು ಎಲ್ಲನೂ ಕೂಡ ಇಲ್ಲೇ ಮಾಡಿದ್ರು. ಸೊ ಇದನ್ನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಕೇಳೋರು ಅಂದರೆ ಭಾಷಣ ಮಾಡ್ತಾಯಿದ್ರು ಅಲ್ವ, ವಚನ ಅದನ್ನು ಮಾಡ್ತಾಯಿದ್ರು ಅಲ್ವಾ, ಕೇಳೋರು ಅಲ್ಲೂ ಕೂಡ ತುಂಬ ಜನ ಕೂತ್ಕೊಂಡು ಕೇಳಿದ್ರು. ಸಿಕ್ಕಾಪಟ್ಟೆ ಜನ ಇದ್ದರು. ಹಾಗೆಯೇ ತುಂಬ ಚೆನ್ನಾಗಿತ್ತು. ಊರಲ್ಲಿ ಹಬ್ಬ ಆದರೆ ಇನ್ನೂ ಎಲ್ಲರಿಗೂ ಖುಷಿನೇ ಅಲ್ವಾ. ನಾನು ಆದಷ್ಟು ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಟೈಮ್ ಶಾರ್ಟೇಜ್ ಆಗಲಿಲ್ಲ. ನೀವು ನೋಡ್ತಾ ಇರ್ಬೋದು ಕುಪ್ಪುರ್ಕ ಅಂತ ನಾವು ಏನು ಕರಿತೀವಿ, ಕುಪ್ಪುರ್ಕದಲ್ಲೇ ನಮ್ಮೂರಲ್ಲಿ ಅಡುಗೆನ ಮಾಡೋದು. ತುಂಬ ಚೆನ್ನಾಗಿ ಮಾಡಿದರು ಅಡುಗೆನ, ತುಂಬ ಚೆನ್ನಾಗೇ ಮಾಡ್ತಾರೆ ಕೂಡ, ತುಂಬ ಚೆನ್ನಾಗಿತ್ತು. ಹಾಗೆಯೇ ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಊಟದ ಹಾಲಲ್ಲಿ ಊಟಕ್ಕೆ ಅಂತ ಹೋಗಿದ್ದಾಗ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡೆ. ಎಷ್ಟೋ ಜನ ಊಟ ಮಾಡ್ತಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಆಮೇಲೆ ಬಿಸ್ಲರಿ ವಾಟರ್ ಕೂಡ ಒಬ್ಬೊಬ್ರಿಗೆ ಈ ಸತಿ ಊಟ ಅಂದರೆ ಪ್ರತಿ ವರ್ಷ ಒಂದೊಂದಂತೂ ಚೇಂಜ್ ಆಗ್ತಾನೆ ಇರುತ್ತೆ. ನಮ್ಮೂರು ಅಂದರೆ ನಮಗೊಂಥರ ಖುಷಿನೇ ಅಲ್ವಾ. ಅದರಲ್ಲೂ ಇವಾಗ ಮದುವೆ ಆದಮೇಲೆ ನಮ್ಮ ತವ್ರ ಮನೇಲಿ ಫಂಕ್ಷನ್ ಅಂದರೆ ಇನ್ನೂ ಅದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬಹುದು. ನಾನು ಯಾವ ಥರ ರೆಡಿಯಾಗಿದ್ದೆ, ನನ್ನ ಔಟ್ಫಿಟ್ ತೋರ್ಸೋಣ ಅಂತಂದರೆ ನಮ್ಮ ಮನೇಲಂತೂ ಯಾರು ನನ್ನದು ಕ್ಯಾಪ್ಚರ್ ಮಾಡ್ಕೊಡೋಕ್ಕೆ ಯಾರೂ ಇಲ್ಲ. ಹಾಗೆಯೇ ಅಷ್ಟು ಟೈಮ್ ನನಗೆ ಸಿಕ್ಕಲೂ ಇರಲಿಲ್ಲ. ಹಂಗೇ ಸ್ವಲ್ಪ ಫೋನ್ ಇಟ್ಬಿಟ್ಟು ಸುಮ್ಮನೆ ಹಂಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಸೊ ನನ್ನ ಔಟ್ಫಿಟ್ ಯಾವ ಥರ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಇವಾಗ ಈ ಕಡೆ ನೋಡ್ತಾ ಇರ್ಬೋದು, ಭಾಷಣ ಮಾಡೋ ಅಥವಾ ಗುರುಮಲ್ಲೇಶ್ವರ ಫೋಟೋ ಅದನ್ನೆಲ್ಲ ಇಟ್ಟು ಪೂಜೆನ ಮಾಡ್ತಾಯಿದ್ರು. ಹಂಗೇ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಅದನ್ನು ಕೂಡ ತೆಗೆದುಕೊಂಡೆ. ಮತ್ತು ನಾನು ನಮ್ಮ ಮನೆ ಮುಂದೆ ರಂಗೋಲಿ ಡಿಸೈನ್ ಈ ಥರ ಬಿಡಿಸಿದ್ದೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ನಾನು ಆಲ್ಮೋಸ್ಟ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಎಷ್ಟು ಬೇಜಾರಾಗ್ತಿದೆ ಅಂದರೆ ಹೇಳೋದಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಬೇಜಾರಾಗ್ತಾಯಿದೆ. ಯಾಕಂದರೆ ಅಷ್ಟು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ರಂಗೋಲಿ ಬಿಡಿಸಿದ್ದಾಗಿರ್ಬೋದು, ಮತ್ತು ಸಂಡೇ ನೈಟ್ ಅಡುಗೆ ಸ್ವಲ್ಪ ಮನೆಗೆ ಊಟಕ್ಕೆ ಬರ್ತಾರಲ್ವ ಅವ್ರಿಗೆಲ್ಲ ಅಡುಗೆ ಮಾಡಿದ್ದಾಗಿರ್ಬೋದು, ಮತ್ತು ಇನ್ನೂ ಎಕ್ಸ್ಟ್ರಾ ಏನೇನು ಕೆಲಸ ಇತ್ತು ಅದನ್ನು ಆಲ್ಮೋಸ್ಟ್ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಬಟ್ ಎಲ್ಲ ಕೂಡ ಡಿಲೀಟ್ ಆಗೋಯ್ತು. ಸೊ ಸಿಂಪಲ್ಲಾಗೇ ಇಟ್ಟಿದ್ದೀನಿ. ಆದಷ್ಟು ಫೋಟೋ ಕ್ಯಾಪ್ಚರ್ ಮಾಡಿರೋದನ್ನೇ ವಿಡಿಯೋ ಲೆಂತ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ನೆಕ್ಸ್ಟ್ ಟೈಮು ಸ್ವಲ್ಪ ಕೇರ್ಫುಲ್ಲಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.